ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಪ್ರೊಫೆಷ್ನಲ್ ಕೋರ್ಸಸ್ ಆಫ್ಟರ್ ಗ್ರ್ಯಾಜುಯೇಷನ್ಸ್ ಅನ್ನೋ ಕಾನ್ಸೆಪ್ಟ್ಸಲ್ಲಿ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ MBA ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ MBAಗೆ ಯಾವೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಅಥವಾ MBA ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಇರುವಂತಹ ಏನು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಆಗಿರ್ಬೋದು, ಸೊ ಯಾವ ರೀತಿ ಒಂದು ಎಕ್ಸಾಮು ಇನ್ನೊಂದು ಎಕ್ಸಾಮಿಗೆ ಕಂಪೇರ್ ಮಾಡಿದರೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಎಲ್ಲ ಎಕ್ಸಾಮು ಒಂದೇ ರೀತಿ ಇರಲ್ಲ, ಒಂದೊಂದು ಎಕ್ಸಾಮು ಒಂದೊಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಿಮಗೆ ಬೇಕಾದಷ್ಟು ಎಕ್ಸಾಮ್ಸ್ಗಳು ಸಿಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಸ್ಟೂಡೆಂಟ್ಸಿಗೆ ಗೊತ್ತಿರುವಂಥದ್ದು PGCET ಅಥವಾ ಕರ್ನಾಟಕದಲ್ಲಿ KMAT, ಇದೆರಡು ಎಕ್ಸಾಮ್ ಎಲ್ಲರಿಗೂ ಗೊತ್ತಿರುತ್ತೆ. ಅದಷ್ಟೇ ಅಲ್ಲ, ಅದರ ಜೊತೆಗೆ ನಿಮಗೆ ನ್ಯಾಷನಲ್ ಲೆವೆಲ್ ಅಥವಾ ಇನ್ಸ್ಟಿಟ್ಯೂಟ್ ಅಥವಾ ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ ಬೇಕಾದಷ್ಟು ಎಕ್ಸಾಮ್ಸ್ ಇರುತ್ತೆ. ನೀವು MBA ಕೋರ್ಸನ್ನು ಪರ್ಸ್ಯೂ ಮಾಡ್ಬೇಕಾದ್ರೆ ಅಥವಾ MBAಗೆ ಅಡ್ಮಿಷನ್ ಆಗಬೇಕಾದ್ರೆ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಆ MBA ಏನು ನ್ಯಾಷನಲ್ ಲೆವೆಲ್ MBA ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಸೊ ಆ ಎಕ್ಸಾಮ್ಗಳ ಡಿಫ್ರೆನ್ಷಿಯೇಟ್ ಅಥವಾ ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೆ. ಇವತ್ತು ಕೂಡ ಈ MBA ಎಂಟ್ರೆನ್ಸ್ ಎಕ್ಸಾಮ್ ಪಾರ್ಟ್ 2 ಏನಿದೆ, ಇಲ್ಲಿ ಎಕ್ಸಾಮ್ ಪ್ಯಾಟ್ರನ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ಕ್ಯಾಟ್ ಆಗಿರ್ಬೋದು, CMAT ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, XAT ಆಗಿರ್ಬೋದು ಅಥವಾ ATMA ಅಥವಾ GMAT, ಈ ನ್ಯಾಷನಲ್ ಲೆವೆಲಲ್ಲಿ ಬರುವಂತಹ MBA ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ, ಈ ಎಕ್ಸಾಮ್ಗಳಲ್ಲಿ ಬರುವಂತಹ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಸೊ ಯಾವೆಲ್ಲ ಕ್ವಶನ್ಸನ್ನು ಕೇಳ್ತಾರೆ ಅಥವಾ ಯಾವೆಲ್ಲ ಸೆಕ್ಷನ್ಸ್ ಇರುತ್ತೆ. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ನಾನು ಒಂದರಲ್ಲಿ 3 ಸೆಕ್ಷನ್ಸ್ ಇರುತ್ತೆ, ಇನ್ಯಾವುದೋ ಎಕ್ಸಾಮಲ್ಲಿ 4 ಸೆಕ್ಷನ್ ಇರುತ್ತೆ, ಇನ್ಯಾವುದೋ ಎಕ್ಸಾಮಲ್ಲಿ 5 ಸೆಕ್ಷನ್ಸ್ ಇರುತ್ತೆ. ಹಾಗಾದರೆ ಆ ಸೆಕ್ಷನಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತೆ ಅಥವಾ ಯಾವ ಟಾಪಿಕ್ ಬೇಸ್ ಮೇಲೆ ನಿಮಗೆ ಎಷ್ಟು ಕ್ವಶನ್ಸನ್ನು ಕೇಳ್ತಾರೆ, ಸೊ ಈ ಡೀಟೇಲ್ ಪಿಕ್ಚರನ್ನು ನಾನು ಇವತ್ತು ನಿಮಗೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಸೊ ಅದು MBA ಎಂಟ್ರೆನ್ಸ್ ಎಕ್ಸಾಮ್ ಪಾರ್ಟ್ 2 ಎಕ್ಸಾಮ್ ಪ್ಯಾಟ್ರನ್ ಆಗಿರುತ್ತೆ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ ನ್ಯಾಷನಲ್ ಲೆವೆಲಲ್ಲಿ ಯಾವೆಲ್ಲ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನ್ಯಾಷನಲ್ ಲೆವೆಲ್ ಬಂದರೆ ಕ್ಯಾಟ್ ಇರುತ್ತೆ, CMAT ಇರುತ್ತೆ ಅಥವಾ ಮ್ಯಾಟ್ ಇರುತ್ತೆ, XAT ಇರುತ್ತೆ. ಅದೇ ರೀತಿ ನಿಮಗೆ ATMA ಆಗಿರ್ಬೋದು ಅಥವಾ GMAT ಆಗಿರ್ಬೋದು. ಸೊ ಇದೆಲ್ಲದು ಕೂಡ ನಿಮಗೆ ಬರುವಂಥದ್ದು ನ್ಯಾಷನಲ್ ಲೆವೆಲ್ ಎಕ್ಸಾಮು. ಅದೇ ರೀತಿ ಸ್ಟೇಟ್ ಲೆವೆಲಲ್ಲಾದರೆ KMAT, PGCET ಕರ್ನಾಟಕ, ಮಹಾರಾಷ್ಟ್ರ, ಒಡಿಸ್ಸಾ, ಆಂಧ್ರ ಪ್ರದೇಶ್, ತೆಲಂಗಾಣ, ತಮಿಳುನಾಡು, ಇಲ್ಲಿ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ನಿಮಗೆ ಕೆಲವೊಂದು ಎಕ್ಸಾಮ್ಗಳು ಬರ್ತಾ ಹೋಗುತ್ತೆ. ಸೊ ಇದೆಲ್ಲದು ಕೂಡ ನಿಮಗೆ MBA ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತೆ. ಸೊ ಬಟ್ ನಾನಿಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಬರುವಂತಹ ಕ್ಯಾಟ್, ಮ್ಯಾಟ್ ಅಥವಾ XAT ಅಥವಾ CMAT ಎಕ್ಸಾಮ್ಸ್ ಏನಿದೆ, ಈ ಎಕ್ಸಾಮ್ಗಳಲ್ಲಿ ಎಷ್ಟು ಸೆಕ್ಷನ್ಸ್ ಇರುತ್ತೆ ಅಥವಾ ಯಾವ ರೀತಿ ನಿಮಗೆ ಕಾನ್ಸೆಪ್ಟ್ಸನ್ನು ಡಿವೈಡ್ ಮಾಡ್ತಾ ಹೋಗ್ತಾರೆ, ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇವತ್ತು. ಯಾಕಂದರೆ 100 ಮಾರ್ಕ್ಸಿಗಿರುತ್ತೆ ಅಥವಾ ಯಾವುದೋ ಒಂದು ಎಕ್ಸಾಮ್ ನಿಮಗೆ 200 ಮಾರ್ಕ್ಸಿಗಿರುತ್ತೆ, ಇನ್ಯಾವುದೋ ಎಕ್ಸಾಮ್ 300 ಮಾರ್ಕ್ಸಿಗಿರುತ್ತೆ. ಹಾಗಾದರೆ ಅಲ್ಲಿ ಏನು ಕ್ವಶನ್ಸನ್ನು ಕೇಳ್ಬೋದು, ಯಾವ ಸೆಕ್ಷನನ್ನು ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಫಸ್ಟ್ ನೋಡೋದಾದರೆ ಎಕ್ಸಾಮ್ ಪ್ಯಾಟ್ರನ್ ಆಫ್ ಕ್ಯಾಟ್ ಎಕ್ಸಾಮ್ ಅಥವಾ ನೀವೇನು ಕ್ಯಾಟ್ ಅಂತ ಹೇಳ್ತೀರಾ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಸೊ ಒನ್ ಆಫ್ ದಿ ಫೇಮಸ್ MBA ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ ಅದು ನಿಮಗೆ ತುಂಬ ಫೇಮಸ್ ಆಗಿರುವಂಥದ್ದು ಕ್ಯಾಟ್ ಎಕ್ಸಾಮ್. ಹಾಗಾಗಿ ಈ ಕ್ಯಾಟ್ ಎಕ್ಸಾಮ್ ಗೊತ್ತಿರಲೇಬೇಕಾಗತ್ತೆ. ಸೊ ನೀವು ಕೂಡ ಕ್ಯಾಟ್ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. 50% ಇನ್ ಗ್ರಾಜ್ಯುಯೇಷನ್ ಅಂತ ಹೇಳ್ತಾರೆ ಎಲಿಜಿಬಿಲಿಟಿ, ಅಥವಾ ನಿಮಗೆ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿರಬೇಕು. ಸೊ ಅದರಲ್ಲಿ ಸೆಕ್ಷನ್ಸ್ ಪ್ರೀವಿಯಸ್ ಕ್ಲಾಸ್ ಮಾಡಬೇಕಾದ್ರೂ ಕೂಡ ಹೇಳಿದ್ದೆ ನಿಮಗೆ, ಕ್ಯಾಟಲ್ಲಿ 3 ಸೆಕ್ಷನ್ಸ್ ಇರುತ್ತೆ ಅಂತ. ಹಾಗಾದರೆ ಆ 3 ಸೆಕ್ಷನ್ಸ್ ಯಾವ್ದ್ಯಾವುದು ಅಂದರೆ, ಒಂದು ನಿಮಗೆ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಒಂದು ಪಾರ್ಟ್ ಆಗುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಥವಾ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಥರ್ಡ್ ಸೆಕ್ಷನಲ್ಲಿ ಕ್ವಾಂಟಿಟೇಟಿವ್ ಎಬಿಲಿಟಿ ಅನ್ನೋದು ನಿಮ್ಮ ಎಕ್ಸಾಮಿನ ಥರ್ಡ್ ಸೆಕ್ಷನ್ಸ್ ಆಗಿರುತ್ತೆ. ಸೊ ಡಿಫಿಕಲ್ಟಿ ಲೆವೆಲ್ ಬಂದರೆ ನಿಮಗೆ ಮಾಡರೇಟ್ ಇರುತ್ತೆ ವರ್ಬಲ್ ಎಬಿಲಿಟಿ ಪಾರ್ಟಲ್ಲಿ. ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ ನಿಮಗೆ ಸ್ವಲ್ಪ ಟಫ್ ಟು ಮಾಡರೇಟ್ ಕೊಡ್ಬೋದು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕೂಡ ಮಾಡರೇಟ್ ಕೊಟ್ಟಿರ್ತಾರೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಅಲ್ಲಿ ನಿಮಗೆ ಸೊ ಕ್ಯಾಟ್ ಎಕ್ಸಾಮಲ್ಲಿ ನಿಮಗೆ ಗೊತ್ತಿದೆ, ಯಾಕಂದರೆ ನೀವು ಪಾರ್ಟ್ 1 ಫಸ್ಟ್ ನೋಡಿರ್ತೀರ. ಹಾಗಾಗಿ ಅಲ್ಲಿ ನಿಮಗೆ ಯಾವ ರೀತಿ ಡಿಫ್ರೆನ್ಸ್ ಆಗುತ್ತೆ ಕ್ಯಾಟ್ ಮತ್ತು ಮ್ಯಾಟ್ ಎಕ್ಸಾಮ್ಗಳು ಅಥವಾ ಕ್ಯಾಟಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಗೊತ್ತಿರುತ್ತೆ. ಸೊ ಕ್ಯಾಟಲ್ಲಿ ನಿಮಗೆ ಟೋಟಲ್ ನಂಬರ್ ಆಫ್ ಕ್ವಶನ್ಸು ವರ್ಬಲ್ ಎಬಿಲಿಟಿಯಿಂದ 34 ಕ್ವಶನ್ಸನ್ನು ಕೇಳ್ತಾರೆ. ಸೊ ಕ್ಯಾಟ್ ಎಕ್ಸಾಮಲ್ಲಿ MCQs ಮತ್ತು ನಾನ್ MCQs ಎರಡೂ ಇರುತ್ತೆ. ಹಾಗಾದರೆ 27 MCQs ಇರುತ್ತೆ, 7 ನಾನ್ MCQs ಇರುತ್ತೆ. ಹಾಗಾಗಿ ಇದು ಕೂಡ ಗೊತ್ತಿರಬೇಕು ನಿಮಗೆ. 60 ಮಿನಿಟ್ಸ್ ನಿಮಗೆ ವರ್ಬಲ್ ಎಬಿಲಿಟಿಗೆ ಟೈಮಿಂಗ್ಸ್ ಕೊಡ್ತಾರೆ. ಅದೇನಾದರೂ ನೀವು PWD ಆಸ್ಪಿರೆಂಟ್ಸ್ ಆಗಿದ್ರೆ ಸೊ ಅಲ್ಲಿ ನಿಮಗೆ 80 ಮಿನಿಟ್ಸ್. ಸೊ ಫಿಸಿಕಲಿ ವಿಜುವಬಲ್ ಅಥವಾ ಡಿಸೈರಬಲ್ ಅಂತ ಹೇಳ್ತೀವಿ. ಸೊ ಆ ರೀತಿ ಏನಾರಿದ್ರೆ 80 ಮಿನಿಟ್ಸ್. ಸೊ ನಾರ್ಮಲ್ ಕ್ಯಾಂಡಿಡೇಟ್ ಆದರೆ 60 ಮಿನಿಟ್ಸ್ ನಿಮಗೆ.
ನೆಕ್ಸ್ಟು ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಟೋಟಲ್ ಕ್ವಶನ್ಸ್ ಇರುವಂಥದ್ದು 32 ಕ್ವಶನ್ಸ್ ಇರುತ್ತೆ. ನಂಬರ್ ಆಫ್ MCQs ನಿಮಗೆ 24 ಇರುತ್ತೆ. ಹಾಗಾದರೆ ಅದೇ ರೀತಿ 8 ಕ್ವಶನ್ಸ್ ಏನಿದೆ ಅದು ನಾನ್ MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಆಗಿರೋದಿಲ್ಲ, 24 ಮಾತ್ರ ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ. 60 ಮಿನಿಟ್ಸ್ ಟೈಮಿಂಗ್ಸ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಎಬಿಲಿಟಿ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಅಷ್ಟೇ ಎಕ್ಸಾಮ್ ಲೆವೆಲ್ ಮಾಡರೇಟ್ ಆಗಿರುತ್ತೆ. ಟೋಟಲ್ ಕ್ವಶನ್ಸ್ಗೆ ಬಂದರೆ 34 ಕ್ವಶನ್ಸ್ ಇರುತ್ತೆ. ಅದೇ ರೀತಿ ನಿಮಗೆ ನಂಬರ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಬಂದರೆ 24 ಇರುತ್ತೆ. ನಾನ್ MCQಸ್ಗೆ ಬಂದರೆ 10 ಕ್ವಶನ್ಸ್ ಇರುತ್ತೆ ನಿಮಗೆ. ಹಾಗಾಗಿ ಇದು ಗೊತ್ತಿರಲೇಬೇಕು ನಿಮಗೆ. ಸೊ ಇಲ್ಲಿ 32, 34 ಅದೇ ರೀತಿ 34 ಕ್ವಶನ್. ಟೋಟಲ್ ಆಗಿ ನಿಮಗೆ 100 ಕ್ವಶನ್ಸ್ ಆಗುತ್ತೆ. ಯಾಕಂದರೆ ಕ್ಯಾಟ್ ಎಕ್ಸಾಮಲ್ಲಿ ಗೊತ್ತಿದೆ ನಿಮಗೆ 100 ಕ್ವಶನ್ಸ್ ಇರುತ್ತೆ ಅಂತ. ಸೊ ಆ 100 ಕ್ವಶನ್ಸಲ್ಲಿ 80 ಕ್ವಶನ್ಸ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಇನ್ನು 20 ಕ್ವಶನ್ಸ್ ಏನಿದೆ ನಿಮಗೆ, ಸೊ ಇದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಆಗಿರೋದಿಲ್ಲ. ಸೊ ಇಲ್ಲಿ ನಾನ್ MCQs ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಇದು ಗೊತ್ತಿರಬೇಕು ನಿಮಗೆ. ಇಲ್ಲಿ ಸಬ್ಜೆಕ್ಟೆಡ್ ವೇರಿಯೇಷನ್ಸ್ ಆಗ್ಬೋದು. ಯಾಕಂದರೆ ನೀವು ಅಟ್ ಪ್ರೆಸೆಂಟ್ ಏನು ಅಪ್ಲೈ ಮಾಡಬೇಕಾದ್ರೆ ನೋಟಿಫಿಕೇಶನ್ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ಹಾಗಾಗಿ ಇಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಿಮಗೆ 10+8 18, 18+7 ಅಂದರೆ 25 ಆಗುತ್ತೆ ನಿಮಗೆ. ಸೊ ಹಾಗಾಗಿ ಚೇಂಜಸ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಒಂದೊಂದು ರೀತಿ ಚೇಂಜಸ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ 2015 ಒಂದು ಪ್ಯಾಟ್ರನ್ ಇದ್ದರೆ 2017 ಮತ್ತೊಂದು ಪ್ಯಾಟ್ರನ್ ಚೇಂಜ್ ಮಾಡ್ತಾ ಹೋಗ್ತಾರೆ ಕ್ಯಾಟ್ ಎಕ್ಸಾಮನ್ನು. ಅದೇ ರೀತಿ 2019 ತನಕ ನಿಮಗೆ 100 ಕ್ವಶನ್ಸ್ ಇತ್ತು. ಬಟ್ 2020 ಅಂದರೆ ಪ್ರೀವಿಯಸ್ ಎಕ್ಸಾಮಲ್ಲಿ ಡ್ಯೂ ಟು ಕೋವಿಡ್ ಪ್ಯಾಂಡಮಿಕ್ ಇರೋದ್ರಿಂದ ನಿಮಗೆ 100 ಮಾರ್ಕ್ಸ್ ಸಿಗಿಲ್ಲ. ಎಕ್ಸಾಮಲ್ಲಿ 76 ಕ್ವಶನ್ಸ್ ಕೇಳಿದ್ದಾರೆ 100 ಕ್ವಶನ್ಸ್ ಪ್ಲೇಸಲ್ಲಿ. ಹಾಗಾಗಿ ಚೇಂಜಸ್ ಮಾಡ್ತಾ ಬರ್ತಾರೆ. ಹಾಗಾಗಿ ನೀವು ಅಟ್ ಪ್ರೆಸೆಂಟ್ ಅಪ್ಲೈ ಮಾಡಬೇಕಾದ್ರೆ ಏನು ನೋಟಿಫಿಕೇಶನ್ಸ್ ಇದೆ, ಸೊ ಕ್ಯಾಟ್ ನೋಟಿಫಿಕೇಶನ್ಸ್ ನೋಡಿಕೊಂಡು ಬೇಸ್ಡ್ ಆನ್ ದಟ್ ನೀವು ಎಕ್ಸಾಮ್ಸ್ ಅನ್ನ ಅಪ್ಲೈ ಮಾಡ್ತಾ ಹೋಗಿ. ಸೊ ಟೋಟಲ್ ಆಗಿ 180 ಮಿನಿಟ್ಸ್ ಇದೆ. ಈ ಟೈಮ್ ಕೂಡ ಅಷ್ಟೇ ನಿಮಗೆ ಇದು ಯಾವತ್ತೂ ಕೂಡ ಕಾನ್ಸ್ಟೆಂಟ್ ಆಗಿರಲ್ಲ. ಏನು ಬೇಕಾದರೂ ಚೇಂಜಸ್ ಮಾಡ್ಬೋದು. ಈ 180 ಮಿನಿಟ್ಸ್ ಅನ್ನ ನೆಕ್ಸ್ಟ್ ರೆಡ್ಯೂಸ್ ಮಾಡಿ, ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ರೆಡ್ಯೂಸ್ ಮಾಡಿ 120 ಮಿನಿಟ್ಸ್ ಮಾಡ್ಬೋದು. ಹಾಗಾಗಿ ವೇರಿಯೇಷನ್ಸ್ ಮಾಡ್ತಾನೆ ಇರ್ತಾರೆ ಈ ಎಕ್ಸಾಮ್ಗಳಲ್ಲಿ. ಹಾಗಾಗಿ ನಿಮಗೆ ಗೊತ್ತಿರಬೇಕಾಗತ್ತೆ, ನೀವು ಎಕ್ಸಾಮ್ ಅಪ್ಲೈ ಮಾಡಬೇಕಾದ್ರೆ ನೋಟಿಫಿಕೇಶನ್ ನೋಡ್ಕೊಂಡ್ಬಿಟ್ಟು ಆ ನೋಟಿಫಿಕೇಶನ್ ಏನಿದೆಯೋ ಅದರ ಬೇಸ್ ಮೇಲೆ ನೀವು ಪ್ರಿಪೇರ್ ಆಗ್ತಾ ಹೋಗಿ. ಸಬ್ಜೆಕ್ಟ್ಗಳು ಚೇಂಜ್ ಆಗೋ ಸೆಕ್ಷನ್ಸ್ ನೇಮ್ ಏನಿದೆ ಇದು ಚೇಂಜ್ ಆಗುವಂಥದ್ದು ತುಂಬ ರೇರ್ ಕೇಸ್. ರೀಸನಿಂಗ್ ಇರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಅದೇ ರೀತಿ ಇಂಗ್ಲಿಷ್ ಪಾರ್ಟ್ ಕೂಡ ಇದ್ದೇ ಇರುತ್ತೆ. ಬಟ್ ನಂಬರ್ ಆಫ್ ಕ್ವಶನ್ಸ್ ಅಲ್ಲಿ ನಿಮಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇದು ನಿಮಗೆ ಕ್ಯಾಟಲ್ಲಿ ಕೇಳುವಂಥ ಅಥವಾ ಕ್ಯಾಟಿನ ಎಕ್ಸಾಮ್ ಪ್ಯಾಟ್ರನ್ ಆಯಿತು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ CMAT. ಸೊ ಕ್ಯಾಟ್ ಆದಮೇಲೆ ನೆಕ್ಸ್ಟ್ CMAT ಎಕ್ಸಾಮನ್ನು ನೋಡಿದ್ವಿ. ಇಲ್ಲಿ ಯಾವ ರೀತಿ ನಿಮಗೆ ಡಿಫ್ರೆಂಟ್ ಸೆಕ್ಷನ್ಸನ್ನು ಕೇಳ್ತಾ ಹೋಗ್ತಾರೆ. ಸೊ ಕ್ಯಾಟಲ್ಲಿ 3 ಸೆಕ್ಷನ್ಸ್ ಇತ್ತು. ನಿಮಗೆ CMATಯಲ್ಲಿ ಗೊತ್ತಿದೆ 4 ಸೆಕ್ಷನ್ಸ್ ಇರುತ್ತೆ ಅಂತ. ಸೊ ಅದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಒಂದು ಸೆಕ್ಷನ್ ಆಗಿರುತ್ತೆ. ಲಾಜಿಕಲ್ ರೀಸನಿಂಗ್ ಅನ್ನೋದು ಇನ್ನೊಂದು ಸೆಕ್ಷನ್ ಆಗಿರುತ್ತೆ. ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಇಲ್ಲಿ ನಿಮಗೆ ಜನರಲ್ ಅವೇರ್ನೆಸ್ ಅನ್ನುವಂಥ ಒಂದು ಹೊಸ ಸೆಕ್ಷನ್ಸನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಅದು CMAT ಎಕ್ಸಾಮ್ಗಳಲ್ಲಿ GK ಅಥವಾ ಜನರಲ್ ನಾಲೆಡ್ಜ್ ಅಥವಾ ಜನರಲ್ ಅವೇರ್ನೆಸ್ ಅಂತ ಹೇಳ್ತೀವಿ. ಸೊ ಈಚ್ ಸೆಕ್ಷನ್ಸಲ್ಲಿ ನಿಮಗೆ 25 ಕ್ವಶನ್ಸನ್ನು ಕೊಡ್ತಾ ಹೋಗ್ತಾರೆ. ಸೊ 25 ಕ್ವಶನ್ಸನ್ನ ಕೊಡ್ತಾರೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ 100 ಆಗಿರುತ್ತೆ. ಸೊ ಹಾಗಾಗಿ ಗೊತ್ತಿದೆ ನಿಮಗೆ CMATಯಲ್ಲಿ ಒಂದು ಕ್ವಶನಿಗೆ 4 ಮಾರ್ಕ್ಸನ್ನು ಅಲಾಟ್ಮೆಂಟ್ ಮಾಡ್ತಾ ಬರ್ತಾರೆ. ರೈಟ್ ಕ್ವಶನ್ಸ್ ಅಥವಾ ಕ್ವಶನ್ ರೈಟ್ ಇದ್ರೆ 4 ಮಾರ್ಕ್ಸು, ಅದೇ ರೀತಿ ನೆಗೆಟಿವ್ ಆದರೆ 1 ಮಾರ್ಕ್ಸನ್ನು ಮೈನಸ್ ಮಾಡ್ತಾ ಬರ್ತಾರೆ. 25 into 4 ಅಂದರೆ ನಿಮಗೆ 100 ಮಾರ್ಕ್ಸ್ ಆಗುತ್ತೆ. ಸೊ ಅದೇ ರೀತಿ ಟೋಟಲ್ ಆಗಿ ನೀವು 100 ಕ್ವಶನ್ಸನ್ನು ಅಟೆಂಡ್ ಮಾಡ್ತೀರಾ. ಟೋಟಲ್ ಮಾರ್ಕ್ಸ್ ನಿಮಗೆ 400 ಮಾರ್ಕ್ಸಿಗೆ CMAT ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಬರುವಂಥದ್ದು. ಸೊ ಹಾಗಾಗಿ ಈ ಡೀಟೇಲ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಯಾಕಂದರೆ ಕ್ಯಾಟ್ ಎಕ್ಸಾಮಲ್ಲಿರುವಂತಹ ಸೆಕ್ಷನ್ಗಳು CMAT ಎಕ್ಸಾಮಲ್ಲಿ ಇರ್ಬೋದು, ಇಲ್ಲದೇನೆ ಇರ್ಬೋದು, ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಸೆಕ್ಷನನ್ನು ಇನ್ಕ್ಲೂಡ್ ಮಾಡ್ಬೋದು. ಹಾಗಾಗಿ ನಿಮಗೆ ಕಂಪ್ಲೀಟ್ ಪಿಕ್ಚರ್ ಗೊತ್ತಿದ್ರೆ ಮಾತ್ರ ನೀವು ಎಕ್ಸಾಮ್ಸನ್ನು ಅಪ್ಲೈ ಮಾಡಿದಾಗ ಅಥವಾ ನಿಮಗೆ ಎಕ್ಸಾಮ್ಗೆ ಸ್ಟಡಿ ಮಾಡಲಿಕ್ಕೆ ಇದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕ್ಷನ್ಸ್ ನೋಡ್ತಾ ಹೋಗೋಣ. ಸೊ CMAT ಆದಮೇಲೆ ನೆಕ್ಸ್ಟ್ ಮ್ಯಾಟ್ ಇದೆ. ಸೊ ಮ್ಯಾಟ್ ಎಕ್ಸಾಮಲ್ಲಿ ನೀವು ನೋಡಿದ್ದೀರಾ 5 ಸೆಕ್ಷನ್ಸ್ ಇರುತ್ತೆ ಅಂತ ಹೇಳಿದ್ದೀನಿ ನಾನು. ಸೊ 5 ಸೆಕ್ಷನ್ಸ್ ಅಂದರೆ ಫಸ್ಟು ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಇರುತ್ತೆ ನಿಮಗೆ. ಸೊ 5 ಸೆಕ್ಷನ್ಸನ್ನು ನೀವು 200 ನಂಬರ್ ಆಫ್ ಕ್ವಶನ್ಸ್ ಆಗಿರುತ್ತೆ ನಿಮಗೆ. ಸೊ ಅದೇ ರೀತಿ ಟೈಮ್ ಸಜೆಸ್ಟೆಡ್ ಆದರೆ ನಿಮಗೆ ಸೆಕ್ಷನಲ್ ಟೈಮಿಂಗ್ಸಲ್ಲಿ ಸೊ 30 ಮಿನಿಟ್ಸು 40 ಮಿನಿಟ್ಸು ವೇರಿಯೇಷನ್ಸ್ ಮಾಡ್ತಾ ಹೋಗ್ತಾರೆ. ಸೊ ಟೋಟಲ್ ಆಗಿ 150 ಮಿನಿಟ್ಸು
ಅಥವಾ ನಿಮಗೆ ಅಲ್ಲಿ ನೀವು 2.5 ಅಂತ ಹೇಳಿದ್ರಿ, ಅಂದರೆ 2 hours 30 minutes ಅಂತ ಹೇಳ್ತೀವಿ. ಸೊ 2 hours 30 minutes ಅಂದ್ರೆ ಒಂದೇ, ಅಥವಾ 150 minutes ನಿಮಗೆ ಟೋಟಲ್ ಟೈಮಿಂಗ್ಸು ಸಿಗ್ತಾ ಹೋಗುತ್ತೆ. ಅದು ನಿಮ್ಮ ಮ್ಯಾಟ್ ಎಕ್ಸಾಮ್ ಆಗಿರುತ್ತೆ. ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಇಲ್ಲೂ ಕೂಡ ಇರುತ್ತೆ ನಿಮಗೆ 40 ಮಾರ್ಕ್ಸಿಗೆ. ಮ್ಯಾಥಮ್ಯಾಟಿಕಲ್ ಸ್ಕಿಲ್ ಕೂಡ 40 ಮಾರ್ಕ್ಸಿಗೆ ಇರುತ್ತೆ. ಡಾಟಾ ಅನಾಲಿಸಿಸ್ ಅಂಡ್ ಸಫಿಷಿಯನ್ಸಿ, ಡಾಟಾ ಸಫಿಷಿಯನ್ಸಿ ಅಂತ ಹೇಳ್ತೀವಿ, 40 ಮಾರ್ಕ್ಸಿಗೆ ಕೇಳ್ತಾರೆ ಅದನ್ನು ನಿಮಗೆ. ಸೊ ಅದೇ ರೀತಿ ಇಂಟೆಲಿಜೆನ್ಸ್ ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ, ಇದು ಕೂಡ 40 ಮಾರ್ಕ್ಸಿಗೆ ಇರುತ್ತೆ. ಇಂಡಿಯನ್ ಆ್ಯಂಡ್ ಗ್ಲೋಬಲ್ ಎನ್ವಿರಾನ್ಮೆಂಟ್, ಇದೊಂದು ಹೊಸ ಸಬ್ಜೆಕ್ಟ್ ನಿಮಗೆ ಮ್ಯಾಟಲ್ಲಿ, ಅಥವಾ ಕ್ಯಾಟ್ ಮತ್ತು CMATಗೆ ಕಂಪೇರ್ ಮಾಡಿದರೆ ಮ್ಯಾಟಲ್ಲಿ ಇದು ಹೊಸ ಸಬ್ಜೆಕ್ಟ್, ಇಂಡಿಯನ್ ಆ್ಯಂಡ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅನ್ನೋದು. ಸೊ ಇದು ಕೂಡ 40 ಮಾರ್ಕ್ಸಿಗೆ ಕೇಳ್ತಾರೆ. ಟೋಟಲ್ ಆಗಿ ನಿಮಗೆ 200 ನಂಬರ್ ಆಫ್ ಕ್ವಶನ್ಸ್ ಇರುತ್ತೆ. ಸೊ ಅದೇ ರೀತಿ ಟೈಮಿಂಗ್ಸ್ ಬಂದರೆ ನಿಮಗೆ ಡಿಫ್ರೆಂಟ್ ಟೈಮಿಂಗ್ಸ್, 40 ಕ್ವಶನ್ಸನ್ನು ನೀವು 30 ಮಿನಿಟ್ಸಲ್ಲಿ ಸಾಲ್ವ್ ಮಾಡಬೇಕಾಗತ್ತೆ. 40 ಕ್ವಶನ್ಸ್ 40 ಮಿನಿಟ್ಸ್ ಕೊಡ್ತಾರೆ ಟೈಮು, 40 ಕ್ವಶನ್ಸನ್ನು 35 ಮಿನಿಟ್ಸಲ್ಲಿ ಮಾಡಬೇಕಾಗತ್ತೆ, 40 ಕ್ವಶನ್ಸನ್ನು 30 ಮಿನಿಟ್ಸು. ಬಟ್ ಇಂಡಿಯನ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಏನಿದೆ 40 ಕ್ವಶನ್ಸನ್ನು 15 ಮಿನಿಟ್ಸಲ್ಲೇ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಈ ಇಂಡಿಯನ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಏನಿದೆ ದಟ್ ಈಸ್ ನಥಿಂಗ್ ಬಟ್ ಜನರಲ್ ಅವೇರ್ನೆಸ್ ಅಥವಾ GK ಅಂತ ಹೇಳ್ತೀವಿ ನಾವು. GK ಅಂದ್ರೆ ಒಂದೇ, ಜನರಲ್ ಅವೇರ್ನೆಸ್ ಅಥವಾ ಇಂಡಿಯಾ ಅಂಡ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಂದ್ರೂ ಒಂದೇ. ಸೊ ಅದನ್ನೇ ಸಬ್ಜೆಕ್ಟ್ ನೇಮ್ ಚೇಂಜ್ ಆಗ್ತಾ ಹೋಗುತ್ತೆ, ಅಥವಾ ಅಲ್ಲೊಂದೆರಡು ಕಾನ್ಸೆಪ್ಟ್ ನಿಮಗೆ ಎಕ್ಸ್ಟ್ರಾ ಬರ್ಬೋದು. ಸೊ ರಿಮೈನಿಂಗ್ ನಿಮಗೆ ಜನರಲ್ ಅವೇರ್ನೆಸ್ ಅನ್ನೋದು ಎಲ್ಲ ಎಕ್ಸಾಮ್ಗಳಲ್ಲೂ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಈ GK ಪಾರ್ಟ್ ಕೂಡ ನಿಮಗೆ ಇಂಪಾರ್ಟೆಂಟ್. ಸೊ ಇದು ನಿಮ್ಮ ಮ್ಯಾಟ್ ಎಕ್ಸಾಮ್ ಪ್ಯಾಟ್ರನ್ ಆಯಿತು. ಸೊ ಕ್ಯಾಟ್ ಎಕ್ಸಾಮ್ ಪ್ಯಾಟ್ರನ್ ನೋಡಿದ್ರಿ, ಅದೇ ರೀತಿ CMAT ಎಕ್ಸಾಮ್ ಪ್ಯಾಟ್ರನ್ ನೋಡಿದ್ರಿ, ಅದೇ ರೀತಿ ಮ್ಯಾಟ್ ಎಕ್ಸಾಮ್ ಪ್ಯಾಟ್ರನ್ನ ನೋಡಿದ್ರಿ. ಸೊ ಅದೇ ರೀತಿ ನೆಕ್ಸ್ಟ್ ನಿಮ್ಮ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದರೆ ಅದು XAT. ಸೊ ಇದು ಕೂಡ ಒಂದು ಎಕ್ಸಾಮ್, ಎಕ್ಸೇವರ್ ನಿಮಗೆ ಇನ್ಸ್ಟಿಟ್ಯೂಷನ್ ಅಥವಾ ರಿಸೋರ್ಸ್ ಇನ್ಸ್ಟಿಟ್ಯೂಷನ್ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಇದು. ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ, XAT ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಡಿಸಿಷನ್ ಮೇಕಿಂಗ್ ಅನ್ನುವಂತಹ ಒಂದು ಸಬ್ಜೆಕ್ಟ್ ಇರುತ್ತೆ. ಸೊ ಅದೇ ರೀತಿ ವರ್ಬಲ್ ಆ್ಯಂಡ್ ಲಾಜಿಕಲ್ ಎಬಿಲಿಟಿ ಸಬ್ಜೆಕ್ಟ್ ಇರುತ್ತೆ, ಕ್ವಾಂಟಿಟೇಟಿವ್ ಎಬಿಲಿಟಿ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇರುತ್ತೆ, ಆ್ಯಂಡ್ ಜನರಲ್ ನಾಲೆಡ್ಜ್ ಅನ್ನುವಂತಹ ಸಬ್ಜೆಕ್ಟ್ ಇರುತ್ತೆ. ಡಿಸಿಷನ್ ಮೇಕಿಂಗಲ್ಲಿ 21 ಕ್ವಶನ್ಸನ್ನು ಕೇಳ್ತಾರೆ ನಿಮಗೆ. ಸೊ ಟೋಟಲ್ ಮಾರ್ಕ್ಸ್ 21 ಆಗಿರುತ್ತೆ. ನೆಕ್ಸ್ಟ್ ವರ್ಬಲ್ ಎಬಿಲಿಟಿ ಅಥವಾ ವರ್ಬಲ್ ಆ್ಯಂಡ್ ಲಾಜಿಕಲ್ ಎಬಿಲಿಟಿಯಲ್ಲಿ 26 ಕ್ವಶನ್ 26 ಮಾರ್ಕ್ಸಿಗೆ ಕೇಳ್ತಾರೆ. ಕ್ವಾಂಟಿಟೇಟಿವ್ ಎಬಿಲಿಟಿ ಅಥವಾ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ 28 ಕ್ವಶನ್ಸನ್ನು 28 ಮಾರ್ಕ್ಸಿಗೆ ಕೇಳ್ತಾರೆ. ಜನರಲ್ ನಾಲೆಡ್ಜಲ್ಲೂ ಕೂಡ 25 ಕ್ವಶನ್ಸನ್ನು ನಿಮಗೆ 25 ಮಾರ್ಕ್ಸಿಗೆ ಕೇಳ್ತಾರೆ. ಟೋಟಲ್ 100 ಕ್ವಶನ್ಸ್ ಇರುತ್ತೆ. ನೀವು 100 ಮಾರ್ಕ್ಸಿಗೆ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಹೋಗ್ತೀರಾ, XAT ಅನ್ನುವಂತಹ ಎಕ್ಸಾಮನ್ನು. ಸೊ ನೀವೀಗ ನೋಡಿರುವಂತಹ ಕ್ಯಾಟ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, CMAT ಆಗಿರ್ಬೋದು ಅಥವಾ XAT ಆಗಿರ್ಬೋದು, ಇದೆಲ್ಲದರಲ್ಲೂ ಕ್ವಾಂಟ್ಸ್ ಮತ್ತು ರೀಸನಿಂಗ್ ಅಥವಾ ಲಾಜಿಕಲ್ ಆ್ಯಂಡ್ ಅನಾಲಿಟಿಕಲ್ ರೀಸನಿಂಗ್, ಅದೇ ರೀತಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅನ್ನೋದು ಎಲ್ಲ ಎಕ್ಸಾಮ್ಗಳಲ್ಲೂ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದು ನಿಮಗೆ ಕಾಮನ್ ಸಬ್ಜೆಕ್ಟ್ ಆಗಿರುತ್ತೆ MBA ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ. ಸೊ ಅದೇ ರೀತಿ XAT ಆಯಿತು. ನೆಕ್ಸ್ಟ್ ನೋಡ್ತಾ ಹೋಗೋಣ ATMA ಅಂತ ಹೇಳ್ತೀವಿ. ಇದು ಕೂಡ ನ್ಯಾಷನಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಆಗಿರುತ್ತೆ MBA ಎಂಟ್ರೆನ್ಸಿಗೆ. ಸೊ ಇಲ್ಲಿ ನಿಮಗೆ 6 ಸೆಕ್ಷನ್ಸ್ ಅಂತ ಹೇಳಿದ್ದೆ, ಅಂದರೆ ಒಂದೇ ಸೆಕ್ಷನಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಕೇಳ್ತಾ ಹೋಗ್ತಾರೆ ನಿಮಗೆ. ಫಾರ್ ಎಕ್ಸಾಂಪಲ್ ಅನಾಲಿಟಿಕಲ್ ಆ್ಯಂಡ್ ರೀಸನಿಂಗ್ ಏನಿದೆ ಇದರಲ್ಲಿ ಪಾರ್ಟ್ 1 ಇರುತ್ತೆ, ಅದೇ ಸಬ್ಜೆಕ್ಟಲ್ಲಿ ಪಾರ್ಟ್ 2 ಇರುತ್ತೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಸ್ಕಿಲ್ಸ್ ಅಂತ ಹೇಳ್ತಾರೆ, ಇದರಲ್ಲೂ ಪಾರ್ಟ್ 1 ಇರುತ್ತೆ, ಪಾರ್ಟ್ 2 ಇರುತ್ತೆ. ವರ್ಬಲ್ ಸ್ಕಿಲ್ಸ್ ಕೂಡ ಪಾರ್ಟ್ 1 ಇರುತ್ತೆ, ಪಾರ್ಟ್ 2 ಇರುತ್ತೆ. ಸೊ ಒಂದೇ ಸಬ್ಜೆಕ್ಟನ್ನು ಎರಡೆರಡು ಪಾರ್ಟ್ ಆಗಿ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಟೋಟಲ್ ಆಗಿ ನೀವು 6 ಸೆಕ್ಷನ್ ಅನ್ನು ಇಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ. 30 ನಂಬರ್ ಆಫ್ ಕ್ವಶನ್ಸ್ ಇರುತ್ತೆ ನಿಮಗೆ, 30 ಮಿನಿಟ್ಸ್ ಇರುತ್ತೆ. ಅದೇ ರೀತಿ 30 ಕ್ವಶನ್ಸ್ ನಿಮಗೆ 30 ಮಿನಿಟ್ಸ್ ಇರುತ್ತೆ. ನೆಕ್ಸ್ಟ್ ಸೆಕ್ಷನಲ್ಲಿ ಕ್ವಾಂಟಿಟೇಟಿವ್ ಸ್ಕಿಲ್ಸಲ್ಲೂ ಕೂಡ 30 ಸೆಕ್ಷನ್ 30 ಮಿನಿಟ್ಸ್ ಇರುತ್ತೆ. ಪಾರ್ಟ್ 2 ಅಲ್ಲೂ ಕೂಡ 30 ಸೆಕ್ಷನ್ 30 ಮಿನಿಟ್ಸ್. ವರ್ಬಲ್ ಸ್ಕಿಲ್ಸ್ 30 ಕ್ವಶನ್ 30 ಮಿನಿಟ್ಸ್. ನೆಕ್ಸ್ಟ್ ವರ್ಬಲ್ ಸ್ಕಿಲ್ಸ್ ಪಾರ್ಟ್ 2 ಅಲ್ಲಿ 30 ಕ್ವಶನ್ಸ್ 30 ಮಿನಿಟ್ಸ್. ಸೊ ಇದು ನಿಮಗೆ ATMA ಅನ್ನುವಂತಹ ಏನು MBA ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅದರ ಎಕ್ಸಾಮ್ ಪ್ಯಾಟ್ರನ್ ಆಗಿರುತ್ತೆ. ಸೊ 6 ಸೆಕ್ಷನ್ ಇರುತ್ತೆ, ನಿಮಗೆ 180 ಕ್ವಶನ್ಸ್ ಇರುತ್ತೆ. ಅದೇ ರೀತಿ 180 ಮಿನಿಟ್ಸಲ್ಲಿ ನೀವು ಆ 180 ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇದು ನಿಮ್ಮ ATMA ಎಕ್ಸಾಮ್ ಪ್ಯಾಟ್ರನ್. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ GMAT ಅಂತ ಒಂದು ಎಕ್ಸಾಮ್ ಹೇಳಿದ್ವಿ. ಸೊ ಇದು ಕೂಡ ನಿಮ್ಮ MBA ಎಂಟ್ರೆನ್ಸ್ ಎಕ್ಸಾಮ್. ಸೊ GMAT ಅನ್ನೋದು, ಸೊ ಇಲ್ಲೂ ಕೂಡ ನಿಮಗೆ ಅನಾಲಿಟಿಕಲ್ ಆ್ಯಂಡ್ ರೈಟಿಂಗ್ ಅಸೆಸ್ಮೆಂಟ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು ಅಥವಾ QT ಆಗಿರ್ಬೋದು, ಈ ಸಬ್ಜೆಕ್ಟ್ಸ್ಗಳಿರುತ್ತೆ. ಸೊ ಫಸ್ಟ್ ಇಲ್ಲಿ
ನಿಮಗೆ 4 ಸೆಕ್ಷನ್ ಇರುವಂಥದ್ದು ಅನಾಲಿಟಿಕಲ್ ಆ್ಯಂಡ್ ರೈಟಿಂಗ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಸೊ ಅದರ ಅನಾಲಿಸಿಸ್ ಆಫ್ ಆನ್ ಆರ್ಗ್ಯುಮೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನು ನೀವು ಅನಲೈಸ್ ಮಾಡಿ ಬರೀಬೇಕಾಗತ್ತೆ. ಒಂದು ಟಾಪಿಕನ್ನು 30 ಮಿನಿಟ್ಸ್ ಟೈಮ್ ಕೊಡ್ತಾರೆ ನಿಮಗೆ. ಇಂಟಿಗ್ರೇಟೆಡ್ ರೀಸನಿಂಗ್, ಸೊ 12 ಕ್ವಶನ್ಸ್ ಇರುತ್ತೆ ನಿಮಗೆ. ಸೊ ಅದನ್ನು 30 ಮಿನಿಟ್ಸಲ್ಲಿ ಸಾಲ್ವ್ ಮಾಡ್ಬೇಕು ನೀವು. ಕ್ವಾಂಟಿಟೇಟಿವ್ ಎಬಿಲಿಟಿ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 37 ಕ್ವಶನ್ಸ್ ಇರುತ್ತೆ, ನೀವು 75 ಮಿನಿಟ್ಸಲ್ಲಿ ಅಟೆಂಡ್ ಮಾಡ್ತೀರಾ. ವರ್ಬಲ್ ಎಬಿಲಿಟಿ ಅಂತ ಹೇಳ್ತೀವಿ, 41 ಕ್ವಶನ್ಸ್ ಇರುತ್ತೆ ನಿಮಗೆ. ಸೊ ಅದನ್ನು 75 ಮಿನಿಟ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಟೋಟಲ್ 3 hours 30 ಮಿನಿಟ್ಸ್ ಟೋಟಲ್ ಟೈಮ್ ಆಗಿರುತ್ತೆ. ಸೊ ಅದರಲ್ಲಿ ನಿಮಗೆ ಆ್ಯಕ್ಚುಯಲ್ ಟೈಮಿಂಗ್, ಸೊ ಕೆಲವೊಂದು ಕಡೆ ನಿಮಗೆ ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ ಅಂದರೆ 3 hours 7 minutes ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದು ಆ್ಯಕ್ಚುಯಲ್ ಟೈಮ್, ಓವರ್ ಆಲ್ ಟೈಮ್ ಸೇರಿದ್ರೆ ನಿಮಗೆ 3 hours 30 minutes ಟೈಮ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಇಷ್ಟೊಂದು ಎಕ್ಸಾಮನ್ನು ಕಂಪ್ಯಾರಿಸನ್ ಮಾಡ್ತಾ ನೋಡಿದ್ರಿ. ಕ್ಯಾಟ್ ಆಗಿರ್ಬೋದು, CMAT ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, XAT ಆಗಿರ್ಬೋದು, ATMA ಆಗಿರ್ಬೋದು, GMAT ಆಗಿರ್ಬೋದು. ಸೊ ನೀವು ಯಾವುದೇ ಎಕ್ಸಾಮನ್ನು ತಗೊಂಡ್ರು 3 ಸಬ್ಜೆಕ್ಟ್ ಅಂತೂ ನಿಮಗೆ ಕಾನ್ಸ್ಟೆಂಟ್ ಆಗಿ ಇದ್ದೇ ಇರುತ್ತೆ. ಸೊ ಅದು ಯಾವುದೆಲ್ಲ ಅಂದರೆ ಒಂದು ರೀಸನಿಂಗ್ ಅನ್ನುವಂತಹ ಸಬ್ಜೆಕ್ಟು, ಇನ್ನೊಂದು ಕ್ವಾಂಟಿಟೇಟಿವ್ ಎಬಿಲಿಟಿ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ, ಇದು ಒಂದು ಸಬ್ಜೆಕ್ಟು. ಅದೇ ರೀತಿ ಜನರಲ್ ಅವೇರ್ನೆಸ್ ಅಥವಾ GK ಅನ್ನುವಂತಹ ಒಂದು ಸಬ್ಜೆಕ್ಟು. ಎಲ್ಲ ಎಕ್ಸಾಮ್ಗಳಿಗೂ ನಿಮಗೆ ಈ ಸಬ್ಜೆಕ್ಟ್ ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗಾಗಿ ರೀಸನಿಂಗ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಜನರಲ್ ಅವೇರ್ನೆಸ್ ಆಗಿರ್ಬೋದು. ಸೊ ಇದು ನಿಮಗೆ ಎಲ್ಲ ಎಕ್ಸಾಮಲ್ಲೂ ಇರುವಂತಹ ಸಬ್ಜೆಕ್ಟ್ಗಳು. ಇದರ ಜೊತೆಗೆ ನೆಕ್ಸ್ಟ್ ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಸಬ್ಜೆಕ್ಟ್ ಜಾಸ್ತಿ ಆಗ್ಬೋದು ಅಥವಾ ಯಾವುದೋ ಒಂದು ಎಕ್ಸಾಮಲ್ಲಿ ಸಬ್ಜೆಕ್ಟನ್ನು ಕಡಿಮೆ ಮಾಡ್ಬೋದು. ಮಿನಿಮಮ್ ಈ 3 ಸೆಕ್ಷನ್ಸ್ ಅಂತೂ ನೀವು ಕ್ಯಾಟಿಂದ ಸ್ಟಾರ್ಟ್ ಮಾಡಿದರೆ GMAT ತನಕನೂ ಈ 3 ಸೆಕ್ಷನ್ನ ನೋಡ್ತಾ ಬರ್ತೀರಾ. ರೀಸನಿಂಗು ಕ್ಯಾಟಲ್ಲೂ ಇದೆ, ಕ್ಯಾಟಲ್ಲೂ ಇದೆ. ಅದೇ ರೀತಿ ವರ್ಬಲ್ ಎಬಿಲಿಟಿ ಅಂತ ಹೇಳ್ತೀವಿ, ಸೊ ಅದು ನಿಮ್ಮ ಇಂಗ್ಲೀಷ್ ಪಾರ್ಟ್ ಆಗಿರುತ್ತೆ. ಸೊ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಥವಾ ವರ್ಬಲ್ ಎಬಿಲಿಟಿ ಅಂತ ಹೇಳ್ತೀವಿ. ಸೊ ಅಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ ಅದು ಫುಲ್ ಇಂಗ್ಲೀಷ್ ಬೇಸ್ಡ್ ಕ್ವಶನ್ಸ್, ಅಥವಾ ನಿಮಗೆ ಪ್ಯಾಸೇಜ್ ಆಗಿರ್ಬೋದು, ಕಾಂಪ್ರಿಹೆನ್ಷನ್ನು, ಸೆಂಟೆನ್ಸ್ ರಿಅರೇಂಜ್ಮೆಂಟು ಅಥವಾ ಗ್ರಾಮರ್ ಬೇಸ್ಡ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಯಾವ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇದ್ದೀರಾ, ಸೊ ಆ ಎಕ್ಸಾಮಲ್ಲಿ ಏನು ಪ್ಯಾಟರ್ನ್ ಇರುತ್ತೆ ಅಥವಾ ಅದರಲ್ಲಿ ಯಾವೆಲ್ಲ ಸೆಕ್ಷನ್ಸ್ ಬರುತ್ತೆ, ಆ ಸೆಕ್ಷನಲ್ಲಿ ಯಾವ ಸಬ್ಜೆಕ್ಟಲ್ಲಿ ಏನು ಕಾನ್ಸೆಪ್ಟ್ಸನ್ನು ಓದಬೇಕು ಅನ್ನೋದು ನಿಮಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕಾಗತ್ತೆ. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ಈ ಕ್ಯಾಟು, ಮ್ಯಾಟು, CMATಗಳು ಯಾವ ರೀತಿ ಡಿಫ್ರೆನ್ಸ್ ಆಗುತ್ತೆ ಅಂತ. ಸೊ ಅದೇ ರೀತಿ ಈ ಕ್ಲಾಸಲ್ಲೂ ಕೂಡ ನಿಮಗೆ ಎಕ್ಸಾಮ್ ಪ್ಯಾಟ್ರನ್ಗಳ ಬಗ್ಗೆ ಮಾತ್ರ ಹೇಳಿದ್ದೀನಿ. ಸೊ ಎಕ್ಸಾಮ್ ಪ್ಯಾಟ್ರನ್ ಅಂದರೆ ಯಾವೆಲ್ಲ ಸೆಕ್ಷನ್ಸ್ ಇರುತ್ತೆ, ನೀವು ಎಷ್ಟು ಕ್ವಶನ್ಸ್ ಇರುತ್ತೆ, ಎಷ್ಟು ಟೈಮಿಂಗ್ಸ್ ಇರುತ್ತೆ ಅಂತ. ಅದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಿಲೆಬಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಒಂದೇ ಕ್ಲಾಸಲ್ಲಿ ನಿಮಗೆ ಎಲ್ಲದನ್ನು ಹೇಳಿದ್ರೆ ಅದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಒಂದೊಂದು ಕ್ಲಾಸ್ಗಳಲ್ಲಿ ಒಂದೊಂದು ಕಾನ್ಸೆಪ್ಟ್ಸನ್ನು ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋಗಿ. ಸೊ ಈಗ ನೀವು ಎರಡರಲ್ಲಿ ಒಂದು ನಿಮಗೆ ಕ್ಯಾಟು, ಮ್ಯಾಟು ಅಥವಾ GMAT ಆಗಿರ್ಬೋದು, CMAT ಆಗಿರ್ಬೋದು, ಇದರ ನಡುವಿನ ಡಿಫ್ರೆನ್ಸ್ ಗೊತ್ತಾಯಿತು. ನೆಕ್ಸ್ಟು ಯಾವೆಲ್ಲ ಸೆಕ್ಷನ್ಸ್ ಇರುತ್ತೆ, ಎಷ್ಟು ಕ್ವಶನ್ಸ್ ಬರುತ್ತೆ, ಎಷ್ಟು ಟೈಮಿಂಗ್ಸ್ ಇರುತ್ತೆ ಅನ್ನೋದು ಗೊತ್ತಾಗಿದೆ ನಿಮಗೆ. ನೆಕ್ಸ್ಟು ಆ ಸೆಕ್ಷನ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ರೀಸನಿಂಗ್ ಅಂತ ಹೇಳ್ತೀವಿ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ, ವರ್ಬಲ್ ಎಬಿಲಿಟಿ ಅಂತ ಹೇಳ್ತೀವಿ. ಈ ಸೆಕ್ಷನ್ಗಳಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಬರುತ್ತೆ, ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ, ಸೊ ಇದನ್ನು ನಾನು ಮುಂಬರುವಂತಹ ಪಾರ್ಟ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನಿಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಬೇಸ್ಡ್ ಆನ್ ದಟ್ ನೀವು ಯಾವ ಎಕ್ಸಾಮನ್ನು ಅಟೆಂಡ್ ಮಾಡ್ತೀರಾ ಅಥವಾ ಯಾವ ಎಕ್ಸಾಮಿಗೆ ಅಪ್ಲೈ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ MBA ಮಾಡಬೇಕು ಅನ್ನೋದಿದ್ದೀರಾ, ಸೊ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ಆ ಮೆಟೀರಿಯಲ್ಸನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು. ಸೊ ಯಾರಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ನ ವ್ಯೂ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಯಾಕಂದರೆ ಮುಂಬರುವಂತಹ ವೀಡಿಯೋಸ್ನ ನೋಟಿಫಿಕೇಶನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಯಾಕಂದರೆ ಪ್ರತಿಯೊಂದು ಕ್ಲಾಸ್ಗಳು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಡಿಟೇಲ್ ನಿಮಗೆ ಸಿಲೆಬಸ್ ಬಗ್ಗೆ ಹೇಳ್ತಾ ಹೋಗ್ತೀವಿ, ಅಥವಾ ಎಕ್ಸಾಮ್ ಪ್ಯಾಟ್ರನ್ನು, ಅಥವಾ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕೇಳಿರುವಂತಹ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅದು PGCET ಆಗಿರ್ಬೋದು, ಅಥವಾ ನಿಮಗೆ ಕರ್ನಾಟಕ KMAT ಎಕ್ಸಾಮ್ ಆಗಿರ್ಬೋದು, ಅಥವಾ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಿಮಗೆ ಎಲ್ಲೆಲ್ಲಿ ಮೆಟೀರಿಯಲ್ ಸಿಗುತ್ತೋ ಆ ಮೆಟೀರಿಯಲ್ಸನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನ್ಸ್ ಏನಿದೆ ಅದನ್ನು ಡೇ ಬೈ ಡೇ ಅಪ್ಗ್ರೇಡ್ ಮಾಡಿಕೊಂಡ್ರೆ 100% ಮುಂಬರುವಂತಹ ಕ್ಯಾಟ್ ಅಥವಾ ಮ್ಯಾಟ್ ಎಕ್ಸಾಮನ್ನು ನೀವು ಕೂಡ ಕ್ಲಿಯರ್ ಮಾಡ್ಬೋದು. ಸೊ ಅದೇ ರೀತಿ ಯಾರೆಲ್ಲ MBA ಎಂಟ್ರೆನ್ಸ್ ಎಕ್ಸಾಮ್ ಅಥವಾ MBAಗೆ ನೀವು ಡ್ರೀಮ್ ಕಾಣ್ತಾ ಇದ್ದೀರಾ ಅಥವಾ MBA ಮಾಡಬೇಕು ಅನ್ನುವಂತಹ ಇಂಟೆನ್ಷನ್ ಇದೆ ನಿಮಗೆ, ಸೊ ಕ್ಯಾಟ್ ಆಗಲಿ, ಮ್ಯಾಟ್ ಆಗಲಿ, ಸೊ ಎಲ್ಲ ಎಕ್ಸಾಮಿಗೂ ಪ್ರಿಪೇರ್ ಆಗಿ. ಸೊ ಅದೇ ರೀತಿ ಯಾರೆಲ್ಲ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ವಿಶ್ ಯು ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.